ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರ್ ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದಲ್ಲಿರುವಂತಹ ಒಬ್ಬ ಯುವಕ ಇಡೀ ತಾಲೂಕಿನ ಮಹಿಳೆಯರನ್ನೇ ನಿಬ್ಬೆರಗಾಗಿಸುವಂತಹ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವಾಕರ್. ನನ್ನ ತಂದೆಯ ಹೆಸರು ಷಣ್ಮುಖಪ್ಪ. ನಮ್ಮ ತಾಯಿ ಹೆಸರು ಶೈಲಜಾ. ನಾನು ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದ ನಿವಾಸಿಯಾಗಿದ್ದೇನೆ. ಡಿಗ್ರಿ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ಲಾಕ್ಡೌನ್ ಪ್ರಯುಕ್ತ ನಮ್ಮ ತಂದೆಯವರಿಗೆ ಸಹಾಯ ಮಾಡಿಕೊಂಡು ಅಂಗಡಿಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಸರ್, ಈ ವಿಗ್ರಹವನ್ನ ತಯಾರು ಮಾಡೋಕೆ ನಿಮ್ಮ ತಯಾರಿ ಹೇಗಿತ್ತು ಸರ್? ಸರ್, ಇದು ನಾನು 3 ವರ್ಷದಿಂದ ಯಾವ್ದಾದ್ರು ಫೋಟೋ ನೋಡಿದ್ರೆ ಅದೇ ತರ ಮಾಡ್ಬೇಕು ಅಂತ ಆಸಕ್ತಿ ಬರ್ತಿತ್ತು ತುಂಬಾ. ನನ್ಗೆ ಅದ್ರ ಮೇಲೆ ಫುಲ್ ಇಷ್ಟ ಆಗೋದು. ಅದೇ ತರ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಬಂದ್ಬಿಟ್ರೆ ನಾನು ಫಿಕ್ಸ್ ಆಗಿ ಅದನ್ನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಈಗ ಆಚೆ ವರ್ಷದಲ್ಲಿ ಅಷ್ಟು ನೀಟಾಗಿ ಬಂದಿರ್ಲಿಲ್ಲ. ಜನ ಅದಕ್ಕೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ಬೇಕಾಯ್ತು ಅಂತ ಎಲ್ಲ ಕಾಮೆಂಟ್ ಹೊಡಿತಾ ಇದ್ರು. ಆಮೇಲೆ ಹೋದ ವರ್ಷ ನಾನು ಸ್ವಲ್ಪ ಹಬ್ಬದ ಟೈಮಲ್ಲಿ ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಹೋದ್ ಸರಿನು ಅಷ್ಟು ಚೆನ್ನಾಗಿ ಮಾಡಕ್ ಆಗ್ಲಿಲ್ಲ, ಅನ್ಕೊಂಡಂಗ್ ಬಂದಿರ್ಲಿಲ್ಲ. ಈ ಸರಿ ನಾನು ಫುಲ್ ಪಣ ತೊಟ್ಟಿ 1 ತಿಂಗಳು ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡಿ ಬೇಕೇ ಬೇಕು, ಮಾಡ್ಲೇಬೇಕು, ಅಮ್ಮನವ್ರು ಇಷ್ಟ ಚೆನ್ನಾಗಿ ಬರ್ಲೇಬೇಕು, ನಮ್ಮ ಮನೇಲಿ ಕೂರ್ಬೇಕು ಅನ್ನೋ ಆಸಕ್ತಿಯಿಂದ ಈ ತರ ಬೇಕು ಅಂತ ಜಾಸ್ತಿ ಪ್ರಜ್ಞೆ ಇಟ್ಟು ಮಾಡಿದೀನಿ ಈ ಸರಿ ಸರ್. ಇದು ಬಂದು ತೋಮಾಲೆಗೆ ಅಂತ ನಾನು ಮಾಡ್ಕೊಂಡೆ. ಇದ್ರ ನೆಲ್ಲೂರು ಬರುತ್ತಲ್ಲ, ಅದರಲ್ಲಿ ತೋಮಾಲೆಗೆ ಅಂತ ಹೋದ್ಸರಿ ಮಾಡ್ಕೊಂಡಿದ್ದೆ ನಾನು. ಅದು ಈ ತರ ತೋಮಾಲೆ ತರ ಹಾಕಿದ್ದೆ ಹೋದ್ಸರಿ. ಈ ಸರಿ ಬಂದು ಈ ತರ ಆರ್ಚ್ ಮಾಡೋಣ ಅನ್ಬಿಟ್ಟು, ನವಿಲ್ ತರ ಆರ್ಚ್ ಮಾಡೋಣ ಅನ್ಬಿಟ್ಟು ಈ ತರ ಶೇಪ್ ಅಲ್ಲಿ ಮಾಡ್ಕೊಂಡಿದೀನಿ. ಫುಲ್ ಎಲ್ಲ ನೆಲ್ಲೂರಲ್ಲೇ ಮಾಡ್ಕೊಂಡಿದೀನಿ ಇದು ಫುಲ್ಲು. ಆಮೇಲೆ ಇದು ಬಂದು ಇದೆಲ್ಲ ವೆಲ್ವೆಟ್ ಬಟ್ಟೆ ಯೂಸ್ ಮಾಡಿದೀನಿ. ಇದು ಫೇಸ್ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಎಲ್ಲ ಬಟ್ಟೆಲೇ ಯೂಸ್ ಮಾಡಿರೋದು ನಾನು. ಇನ್ಯಾವ್ದು ಏನು ಯೂಸ್ ಮಾಡಿಲ್ಲ. ಆಮೇಲೆ ಇದು ವೆಲ್ವೆಟ್ ಬಟ್ಟೆ, ಇದು ವೆಲ್ವೆಟ್ ಬಟ್ಟೆ ಶೈನಿಂಗ್ ಬರುತ್ತಲ್ಲ ಆ ಬಟ್ಟೆ, ಇದು ವೆಲ್ವೆಟ್ ಬಟ್ಟೆ ಅಂತ. ಅದರಿಂದ ಅದು ಮಾಡಿದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅದ್ರಲ್ಲೇ ಯೂಸ್ ಮಾಡಿದೀನಿ ನಾನು. ಏರ್ಸ್ ಎಲ್ಲ ಅದು ಚೌಲಿ ಎಲ್ಲ ತಂದ್ರೆ ನೀಟಾಗಿ ಕೂರ್ಸಕ್ ಆಗಲ್ಲ ಅಂದ್ಬಿಟ್ಟು ವೆಲ್ವೆಟ್ ಬಟ್ಟೆ ಯೂಸ್ ಮಾಡ್ಕೊಂಡು ಮಾಡಿದೀನಿ. ಇದೆಲ್ಲ ಹೂವ ಎಲ್ಲ ಆರ್ಟಿಫಿಷಿಯಲ್ ಹೂವಸ್, ಇದೆಲ್ಲ ಆರ್ಟಿಫಿಷಿಯಲ್ ಹೂವಗಳನ್ನೇ ನಾನು ಜಾಸ್ತಿ ಇದು ಈ ಉಳಿಯೋ ಕೊಳೆಯಂತ ಐಟಮ್ಸ್ ನ ಈ ದೇವ್ರಿಗೆ ಯೂಸ್ ಮಾಡಲ್ಲ. ಎಷ್ಟ್ ದಿನ ಇಟ್ರು ಏನು ತೊಂದರೆ ಆಗ್ಬಾರ್ದು, ಅದಕ್ಕೆ ಏನು ಹಾಳಾಗ್ಬಾರ್ದು ಅಂತ ವಸ್ತುಗಳನ್ನೇ ಹಾಕಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಅರವಿಂದ್ ಅಂತ. ಸೊ ನಮ್ದು ಹುಲಿಕಲ್ಲು. ಸೊ ನಮ್ಮ ಈ ಒಂದು ಗ್ರಾಮದಲ್ಲಿ ಎಲೆಮರೆ ಕಾಯಿ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಎಲೆಮರೆ ಕಾಯಿ ಆಗಿರುವಂತ ನಮ್ಮ ದಿವಾಕರ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ತುಂಬಾ ಗರ್ವ ಆಗುತ್ತೆ.
ಸೊ ಅವನು ಈ ಒಂದು ಲಕ್ಷ್ಮಿನ ತುಂಬಾ ದಿನಗಳಿಂದಾನೇ ಮಾಡ್ತಾ ಇದ್ದಾನೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದಂತ ಒಂದು ಕಲಾಕೃತಿನ ಅವ್ನು ಮೂಡಿಸಿದಾನೆ ಅಂತ. ಸೊ ಅದನ್ನ ನೋಡ್ತಾ ಇದ್ರೆ ದೇವಿ ಎದ್ದು ಬರ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸೊ ನೋಡ್ಬೇಕು ಅಂತಾನೆ ಅನ್ಸುತ್ತೆ, ಕೂತ್ಕೊಂಡೇ ಇರೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಇದೊಂದೇ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಅವನ ಒಂದು ಕೈಯಲ್ಲಿ ಇಂತ ಒಂದು ಪ್ರತಿಮೆಗಳು ಹರಡ್ತಾನೆ ಇರುತ್ತೆ. ಸೊ ಇವನು ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ತುಂಬಾ ನಾವು ಹೆಮ್ಮೆ ಪಡ್ತೀವಿ. ಪ್ರತಿ ವರ್ಷ ಇವನು 10ನೇ ತರಗತಿ ಗುರುಕುಲ ವಿದ್ಯಾಮಂದಿರದಲ್ಲೇ ಓದಿರೋದು. ಸೊ ಪ್ರತಿ ಸಲಿನೂ ಸೊ ಈ ಒಂದು ಕ್ಲೇ ಮಾಡ್ಲಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ನ ತಗೊಂಡು ನಮ್ಮ ಸ್ಕೂಲ್ಗೆ ಹೆಮ್ಮೆನ ತಂದಿದ್ದಾನೆ. ಸೊ ಅದನ್ನ ಈಗ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿದ್ದಾನೆ. ಸೊ ಅವ್ನು ಯಾವ ತರ ಬೆಳೀತಿದ್ದಾನೆ ಅದೇ ತರ ಅವನಲ್ಲಿ ಇರುವಂತ ಪ್ರತಿಭೆನೂ ಸಹ ಬೆಳೀತಾ ಇದೆ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಮಹಿಳೆಯರ ಹಬ್ಬ. ಅಂಥದ್ರಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲೇ ಈ ರೀತಿಯಾದಂಥ ಒಬ್ಬ ಹುಡುಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾದಂಥ ತಯಾರಿ ಮಾಡ್ತಾನೆ ಅಂದ್ರೆ ಅದು ನಿಜವಾಗ್ಲೂ ಪ್ರಶಂಸನೀಯ. ಅದನ್ನ ನೀವು ಏನ್ ಹೇಳ್ತೀರಾ ಮೇಡಮ್ ಅದಕ್ಕೆ? ಸರ್, ಮಹಿಳೆಯರಲ್ಲಿ ಅಲಂಕಾರ ಮಾಡ್ಕೊಳ್ಳೋದು ಅವರ ಜನ್ಮಸಿದ್ಧ ಹಕ್ಕು. ಆ ಒಂದು ಮಹಿಳೆಯಲ್ಲಿ ಇರಬೇಕಾದಂತ ಒಂದು ಗುಣಗಳು ಇವನಲ್ಲಿ ಇದೆ ಅಂತಂದ್ರೆ ಇವನು ಎಕ್ಸ್ಟ್ರಾ ಟ್ಯಾಲೆಂಟೆಡ್, ಗಾಡ್ ಅವನ್ಗೆ ಕೊಟ್ಟಿರುವಂತ ಗಿಫ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ದೇವ್ರ ಮೇಲೆ ಇರುವಂತ ಒಂದು ಆಸಕ್ತಿ. ಯಾವುದೇ ಒಂದು ದೇವರ ಮೂರ್ತಿ ನೋಡಿದ್ರು ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಕು, ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಕು, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಅವನ ಮನಸ್ಸಲ್ಲಿ ಇರುವಂತ ತುಳಿತ ನಮ್ಗೆ ತೋರಿಸುತ್ತೆ ಸರ್. ನನ್ನ ಹೆಸರು ಬಂದು ಮೋಹನ್ ಕುಮಾರ್ ಅಂತ. ನಾನು ಇದೇ ಗ್ರಾಮದ ವಾಸಿ. ನಾವು ಅಂಗಡಿಲಿ ಇರ್ತಿದ್ದ ಹುಡುಗ, ಅಂದ್ರೆ ನಮ್ಮ ಏರಿಯಾ ಹುಡುಗ, ನಮ್ಮೂರನು. ಆಮೇಲೆ ಏನಂತ ಅಂದ್ರೆ ಸ್ವಲ್ಪ ಆಕ್ಟಿವ್ ಆಗಿರ್ತಾನೆ. ಅಂಗಡಿಲಿ ಇದ್ರು ಸ್ವಲ್ಪ ಇವನು ಮುಗ್ಧತೆ ಜಾಸ್ತಿ ಇವನಿಗೆ. ಆಮೇಲೆ ಈಗ ನನ್ಗೇನು ಖುಷಿ ಅಂತಂದ್ರೆ ಇವನು ಈ ತರ ಮಾಡಿದಾನೆ. ಎಲ್ರಿಗೂ ಈ ತರ ಎಲ್ಲ ಕಲೆ ಬರಲ್ಲ, ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ. ಬಟ್ ಆದ್ರೆ ಒಂದು ಕಲ್ತು ಮಾಡೋದೇ ಬೇರೆ, ಕಲಿದಲ್ಲೇ ನೋಡ್ ಮಾಡೋದೇ ಬೇರೆ. ಅದು ಇವನಲ್ಲಿರೋ ಪ್ರತಿಭೆ ಅಂತ ನನಗೆ ಅನ್ನಿಸ್ತದೆ. ಯಾಕೆಂತಂದ್ರೆ ಈಗ ಸಾಮಾನ್ಯವಾಗಿ ನನ್ ಕೈಲ ಅಂದ್ರೆ ನನ್ ಕೈಲಿ ಆಗಲ್ಲ ಇದು. ಅದು ಅವನಿಗೆ ಬಂದಿರೋ ಕಲೆ. ಅದು ಏನಾದ್ರೂ ನೋಡಿ ಅದನ್ನ ಮಾಡ್ಬೇಕು ಅಂತ ಅಂದ್ರೆ ಸಾಮಾನ್ಯವಾಗಿ ನನ್ ಕೈಲಾಗಲ್ಲ, ಅದು ಅವನ ಕೈಲಾಗಿದೆ ಅಂತ ಅಂದ್ರೆ ಯಾರು ಇವನ್ಗೆ ಗುರುಗಳು ಅಂತ ಇಲ್ಲ. ಈಗ ಮಾಡುವಂತ ಸಾಮಾನ್ಯವಾಗಿ ಯಾರಾದ್ರೂ ಬಂದೋದವರು ಅಂಗಡಿಲಿ ಕೂತ್ಕೊಂಡು ಮಾಡ್ತಾ ಇದ್ದ, ನಾನು ನೋಡ್ತಾ ಇದ್ದೆ. ಯಾವಾಗಾದ್ರೂ ಬಂದಾಗ ಅಂಗಡಿಗೆ ಏನೋ ತಗೊಳಕ್ ಬಂದಾಗ ಮಾಡ್ತಾ ಇರೋನು. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಹಿಂಗಲ್ಲ ಹಿಂಗೆ ಕಣಮ್ಮ, ಈ ಕಡೆ ಸ್ವಲ್ಪ ಇದಿದೆ ಸರಿ ಮಾಡ್ಕೋ ಅಂತ ಹೇಳ್ತಾ ಇದ್ದೆ. ಅದು ಕೊನೆಗೂ ಅವನು ಎಲ್ರು ಒಬ್ನೇ ಕೂತ್ಕೊಂಡು ಸುಮಾರು 1 ತಿಂಗಳು ಪ್ರಯತ್ನ ಮಾಡಿದ್ದಾನೆ ಇದಕ್ಕೆಲ್ಲ. ಆಮೇಲೆ ಇದನ್ ಪ್ರತಿಯೊಂದನು ಚಿಕ್ಕಪೇಟೆಗೆ ಹೋಗೋದು, ತರೋದು, ಪ್ರತಿಯೊಂದಕ್ಕೂ ಎಲ್ಲ ಅವನು ಸ್ವಲ್ಪ ಜನರ ಸಲಹೆ ಇರ್ಬೋದು. ಬಟ್ ಅವ್ನ್ ಮಾಡ್ಬೇಕು ಅಂತ ಮನ್ಸು ಮಾಡಿದ್ಯಲ್ಲ, ಅದು ದೊಡ್ಡ ವಿಚಾರ. ಆಮೇಲೆ ನಮಗ್ ಖುಷಿ ಈ ತರ ಮಾಡಿದಾನೆ ಅಂತ ನಮಗ್ ಖುಷಿ. ಯಾಕೆ ಅಂತಂದ್ರೆ ಇವತ್ತಿನ ಯೂತ್ಸ್ ಗಳಲ್ಲಿ ನಾವು ಈ ತರ ಕಲೆಗಳು ನೋಡಕ್ಕಾಗಲ್ಲ. ಇವತ್ತೆಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅಂತ ಕಾಲದಲ್ಲಿ ಇವ್ನು ಈ ತರ ಮಾಡ್ಬೇಕು ಅಂತ ಹೊರಟಿರೋದೇ ನಮ್ಗೊಂಥರ ಖುಷಿ. ಹಂಗಾಗಿ ಇನ್ನೇನ್ ಹಾಗಾಗಿ ಈ ತರ ನಮ್ಮ ಮಾಗಡಿ ತಾಲೂಕಲ್ಲಿ ಇನ್ನೊಬ್ರು ಯಾರು ಸಹ ಸ್ವತಃ ಮನೆಯಲ್ಲೇ ಅವರು ಅದೇ ಇದನ್ನೇನಂತಾರೆ ಅಂತ ಅಂದ್ರೆ ಗೃಹ ಕೈಗಾರಿಕೆ ಅನ್ನೋ ತರದಲ್ಲಿ ಈ ತರ ಯೂತ್ಸ್ ಸುಮಾರು ಮಾಗಡಿ ತಾಲೂಕಲ್ಲಿ ಯಾರೊಬ್ರು ಈ ತರ ಪ್ರಯತ್ನ ಪಟ್ಟಿಲ್ಲ. ಇವನ್ ಪಟ್ಟಿದ್ದಾನೆ ಆ ತರ ಪ್ರಯತ್ನ. ಯಾಕೆಂದ್ರೆ ಇನ್ನೊಂದು ಈ ತರ ವಿಷಯಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಯಾವುದೇ ಹಳ್ಳಿಗಳಲ್ಲಿ ಹೋದ್ರು ನಾವ್ ಈ ತರ ಸಡಗರವಾಗಿ ಮಾಡಿರೋದು ನೋಡಿಲ್ಲ. ಬಂದಿರೋರೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿದ್ದಾರೆ. ವಿಗ್ರಹನ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ, ಸೆಟಪ್ ಚೆನ್ನಾಗಿದೆ. ಆಮೇಲೆ ಇವನಲ್ಲಿರೋ ಇನ್ನಷ್ಟು ಪ್ರತಿಭೆ ಹೊರಗಡೆ ಬರ್ಲಿ. ಯಾಕೆ ಅಂತಂದ್ರೆ ಕನ್ನಡ ನಾಡು ಅಂತಂದ್ರೆ ಸಾಂಸ್ಕೃತಿಕ ಮತ್ತೆ ಕೆಲವೊಂದು ವಿಚಾರದಲ್ಲಿ ಕಲೆ, ಸಾಂಸ್ಕೃತಿಕ ಇದೆಲ್ಲ ಮೈ ತುಂಬಿಕೊಂಡಿರೋ ನಮ್ಮ ಕನ್ನಡ ನಾಡಲ್ಲಿ ಈ ನಡುವೆ ಕಣ್ಮರೆ ಆಗ್ತಾ ಇತ್ತು ಇಂತರ ಕಲಾವಿದರು. ಈ ಕಲೆ ಇನ್ನ ಚಿಗಿರ್ಲಿ, ಇನ್ನಷ್ಟು ಹಬ್ಲಿ, ಇವನಿಂದ ಇನ್ನಷ್ಟು ಒಳ್ಳೊಳ್ಳೆ ಕಲಾಕೃತಿಗಳು, ಈ ತರ ಒಳ್ಳೊಳ್ಳೆ ಪ್ರತಿಭೆಗಳು ಬರ್ಲಿ ಅಂತ ನಾನು ಆಶಿಸ್ತೇನೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಹುಲ್ಕಲ್ಗೂ ಒಂದು ಇತಿಹಾಸ ಇದೆ. ಅಂದ್ರೆ ಸಾಲುಮರಗಳನ್ನಿಟ್ಟ ಸಾಲುಮರದ ತಿಮ್ಮಕ್ಕವರು ಇದೇ ಊರವರು. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಹಾಗಾಗಿ ನಮ್ಮೂರಲ್ಲಿ ಇನ್ನೊಂದು ಪ್ರತಿಭೆ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಇನ್ನ ಎತ್ತರಕ್ಕೆ ಬೆಳೀಲಿ. ಆಮೇಲೆ ಈ ರೀತಿ ಒಂದು ಕಾರ್ಯಕ್ರಮವನ್ನ, ಈ ತರ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಕ್ ಬಂದಿರೋ ನೀವು ಕುದೂರು ನ್ಯೂಸ್ ಚಾನೆಲ್ಗೂ ಒಳ್ಳೇದಾಗ್ಲಿ ಅಂತ ನಾನು ಶುಭ ಕೋರ್ತೀನಿ. ಏನಾದ್ರೂ ನಾನು ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಏನು ಅನ್ನಲ್ಲ. ಇದಕ್ಕೋಸ್ಕರ ಅವ್ರು ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನಂಗೆ ತುಂಬಾ ಧನ್ಯನಾಗಿದ್ದೀನಿ. ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಸಪೋರ್ಟ್ ಮಾಡಿದ್ರಿಂದ ನಾನು ಇಷ್ಟೊಂದೆಲ್ಲ ಮಾಡಕ್ ಸಾಧ್ಯ ಆಗಿದೆ. ಏನು ಕೇಳಲ್ಲ, ಏನು ಹೇಳಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅದು ಕೊಡ್ಬೇಕು ನಾನು.
ತಯಾರಿ ಮಾಡ್ತಾನೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ನಾವು ಯಾತಕ್ಕೆ ಈ ಕೆಲಸ ಟೈಮ್ ವೇಸ್ಟ್ ಮಾಡ್ತಾನಲ್ಲ, ಏನು ಆದಾಯ ಇಲ್ವಲ್ಲ ಅನ್ಕೊಂಡಿದ್ದೆ. ಈ ತರ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ನಮ್ಗಿದು. ಈಗ ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೋಸ್ಕರ ನಮ್ಗೆ ಈಗ ಖುಷಿ ಆಗ್ತಾ ಇದೆ. ಆಸೆ ಪಡ್ತಾ ರೀತಿಯಾಗಿ ನಿಮ್ಮ ಮಗನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಈ ರೀತಿಯಾದಂತ ವರಮಹಾಲಕ್ಷ್ಮಿ ಆಚರಣೆ ಬಗ್ಗೆ? ವರಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಡ್ಲಿ. ಜನರ ಅಭಿಪ್ರಾಯ ಚೆನ್ನಾಗಿ ಬಂದಿದೆ. ಇನ್ನು ಬೆಳಿಲಿ ಅಂತ ನಾವು ಆಶಿಸ್ತೀವಿ. ಆಮೇಲೆ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಊರಿನ ಜನ ಏನ್ ಹೇಳ್ತಾರೆ ಸರ್? ಎಲ್ಲಾರು ನೋಡಿದವರೆಲ್ಲ ಚೆನ್ನಾಗಿ ಮಾಡಿದ್ದಾನೆ, ಯಾರು ಈ ತರ ಮಾಡಿಲ್ಲ ಅಂತ. ದೇವಸ್ಥಾನ ಇದ್ದಂಗಿದೆ ಅಂತ ಹೇಳ್ತಾರೆ. ಎಲ್ಲ ಬಂದು ಮನೆ ನೋಡಿ ದೇವಸ್ಥಾನ ಇದ್ದಂಗಿದೆ ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇನೆ ಹೆಣ್ಮಕ್ಳು ಹಬ್ಬ. ಎಷ್ಟೋ ಕಡೆ ಕೆಲವು ಈಗಿನ ಜನರೇಷನ್ ಅಲ್ಲಿ ಕೆಲವು ಹೆಣ್ಮಕ್ಳುಗಳು ವರಮಹಾಲಕ್ಷ್ಮಿ ಹಬ್ಬನ ಎಲ್ಲ ಅವರಿನ ಜಂಜಾಟದಲ್ಲಿ ಸ್ವಲ್ಪ ದೂರನೇ ಉಳಿತಾರೆ. ಅಂಥದ್ರಲ್ಲಿ ಒಬ್ಬ ಗಂಡು ಮಗ ಇಷ್ಟು ರೀತಿಯಾದಂತ ಹಬ್ಬವನ್ನ ಮುತುವರ್ಜಿ ವಹಿಸಿ ಮಾಡ್ತಾರೆ ಅಂತ ಅಂದ್ರೆ ಏನ್ ಹೇಳ್ತೀರಾ ಸರ್? ಅವನಿಗೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟೇ. ಹೆಣ್ಣು ಮಗ ಸರ್, ನಮ್ಗೆ ಹೆಣ್ಣು ಮಗ ಇದ್ದಾನೆ, ಅವನೇ ಮಗಳು ಅಂತ ಮಾಡಿದ್ದಾನೆ. ಹಾಗೆ ನಿಮ್ಮ ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಮ್ಮ? ವರಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಖುಷಿಯಾಗಿ ಜನಗಳು ಎಲ್ಲ ಖುಷಿ ಪಟ್ಟಿದ್ದಾರೆ, ನಮಗೂ ಖುಷಿಯಾಗಿದೆ. ನಿಮ್ಮ ಮಗವರು ಅವಾಗಲೇ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಈ ರೀತಿಯಾದಂಥ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋಕ್ಕೆ ನಮ್ಮ ತಂದೆ ಸಹಕಾರ, ನಮ್ಮ ತಾಯಿ ಸಹಕಾರ ತುಂಬಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು. ಸರ್, ಅವನು ಅಂಗಡಿ ಕೆಲಸನೂ ಮಾಡ್ಕೊಂಡು ಇಲ್ಲೂ ಸಪೋರ್ಟ್ ರಾತ್ರಿ ಎಲ್ಲ ಮಾಡಿದ್ದಾನೆ. ಮಾಡಿದ್ದಾನೆ. ರಾತ್ರಿ 12-1 ಗಂಟೆವರೆಗೂ ನಿದ್ಗೆಟ್ಕೊಂಡು ಮಾಡಿದ್ದಾನೆ. ನಾವು ಅದಕ್ಕೇನು ಕೇಳಿಲ್ಲ. ಎಷ್ಟು ದಿನದ ತಯಾರಿ ಸರ್ ಇದು? ತಿಂಗಳ ತಯಾರಿ ಮಾಡಿದ್ದಾರೆ. ಇದು ಬಂದು ಭರತನಾಟ್ಯ ತರ ಅವತಾರ. ಭರತನಾಟ್ಯ ಡ್ರೆಸ್, ಭರತನಾಟ್ಯ ಕಲೆಗಾರರು ಬರ್ತಾರಲ್ಲ ಹೆಣ್ಮಕ್ಳು, ಆ ತರ ಡ್ರೆಸ್ ಮಾಡ್ಕೊಂಡಿರೋ ತರ ಅಮ್ಮನವ್ರು ಇದು. ಇಲ್ಲಿ ನೋಡಿ, ಇಲ್ಲಿ ಬಂದು ಎಲ್ಲ ಭರತನಾಟ್ಯ ಸೆಟ್ ಗಳೆಲ್ಲ ಭರತನಾಟ್ಯದ್ದು. ಇದು ನೆರ್ಗೆ ಬಂದು ಭರತನಾಟ್ಯ ನೆರ್ಗೆ ನೀಟಾಗಿ ಬರಬೇಕು ಅಂತಾನೆ ಮಾಡಿದೀನಿ. ಇದು ಭಂಗಿ ನೋಡಿ, ಇದು ಕೈ ಭರತನಾಟ್ಯದ್ದು ಭಂಗಿನೇ, ಇದು ನೋಡ್ಕೊಂಡೇ ಮಾಡಿದೀನಿ. ಅದು ಸರ್ಚ್ ಮಾಡಿ ನೆಟ್ಟಲ್ಲಿ ಭರತನಾಟ್ಯ ಇದು ಹೆಂಗ್ ಬರ್ಬೇಕು ಅಂತ ನೋಡಿ ಹಂಗೆ ಮಾಡಿದೀನಿ. ಹೂವ ಬಂದ್ರಿ, ಆ ಮೊಗ್ಗು, ಹಿಂದೆಗಡೆ ಮೊಗ್ಗು, ಹಿಂದೆಗಡೆ ಜಡೆ ಶೇಪು ಎಲ್ಲ ಅದೇ ತರ ಬರ್ಬೇಕು ಅಂತಾನೆ, ಭರತನಾಟ್ಯ ಶೇಪ್ ಬರ್ಬೇಕು. ಅದ್ಯಾವ ದೇವ್ರು ನಾನು ನೋಡಿದ್ನಲ್ಲ ಫೋಟೋ, ಅದ್ ಹೆಂಗಿದ್ಯೋ ಹಂಗೆ ಬರ್ಬೇಕು ಅಂತಾನೆ ಮಾಡಿದೀನಿ ಸರ್. ನಾನು ಹಿಂಗೆಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಚಿಕ್ಕಪೇಟೆಗೆ ಹೋಗ್ಬೇಕು. ಚಿಕ್ಕಪೇಟೆಯಲ್ಲಿ ನಾನು ಜಾಸ್ತಿ ಬೆಂಗಳೂರೆಲ್ಲ ಓಡಾಡಿಲ್ಲ, ನಮ್ಗೆ ಏನು ಗೊತ್ತಾಗಲ್ಲ. ಬೆಂಗಳೂರಿಗೆ ಹೋಗಿ ಬರ್ಬೇಕು ಅಂದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಹೊಸದಕ್ಕ ಅಂತ ಇದಾರೆ, ನಮ್ಮ ಅತ್ತೆ ಮಗಳಾಗ್ಬೇಕು. ಅವರು ಹಿಂಗೆ ಹಿಂಗ್ ಮಾಡ್ಬೇಕಣಕ್ಕ ಅಂತ ಅಂದಾಗ ಅವರು ಬಾರೋ ಅಂತ ಅವರೇ ಹಿಂಸೆ ಇಟ್ಟು ನನ್ನ ಕರ್ಕೊಂಡು ಹೋಗಿ ಇದೆಲ್ಲ ತಾಣಕ್ಕೆ ಹೆಲ್ಪ್ ಮಾಡಿ, ಸಾಯಂಕಾಲ ತನಕ ಅವರು ಮನೆ ಸಂಸಾರ ಇದನ್ನೆಲ್ಲ ಬಿಟ್ಟು ಬಂದು ನನಗೆ ಇದೆಲ್ಲ ಕೊಡ್ಸಿ ಮಾಡಿದ್ದಾರೆ. ಅವ್ರಿಗೂ ನನ್ನ ಹೊಸದಕ್ಕನಿಗೂ ಒಂದು ಧನ್ಯವಾದ ಹೇಳ್ತೀನಿ ಇದರಿಂದ.